ಇವತ್ತು ಮೃತ ಕೃತಿಕಾ ರೆಡ್ಡಿ ಅವರ ಪೋಷಕರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ತಮ್ಮ ಮಗಳನ್ನು ಭಾವುಕವಾಗಿ ನೆನೆಸಿಕೊಂಡಿದ್ದಾರೆ. ನಮ್ಮ ಮಗಳ ಜೀವವನ್ನ ಡಾಕ್ಟರ್ ಮಹೇಂದ್ರ ತೆಗೆದಿದ್ದಾನೆ. ಈ ರೀತಿಯಾಗಿ ಅಳಿಯ ಹಾಗೂ ಕೊಲೆ ಆರೋಪಿ ಡಾಕ್ಟರ್ ಮಹೇಂದ್ರ ವಿರುದ್ಧ ಕಿಡಿನುಡಿಯಾಡಿದ್ದಾರೆ. ನಮ್ಮ ಮಗಳು MBS ಟಾಪರ್, ದೊಡ್ಡ ಕನಸನ್ನ ಕಟ್ಕೊಂಡಿದ್ವಿ. ಈ ರೀತಿಯಾಗಿ ತಮ್ಮ ಮಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಮದುವೆಯಾದ 5 ತಿಂಗಳಲ್ಲೇ ಈ ಪಾಪಿ ಗಂಡ ಕೊಲೆಗೆ ಸ್ಕೆಚ್ ರೂಪಿಸಿದಂತೆ. 2024ರ ಮೇನಲ್ಲಿ ಮದುವೆ ಆಯಿತು, ಆದರೆ ಅಕ್ಟೋಬರ್ನಿಂದಾನೇ ಹತ್ಯೆಗೆ ಆತ ಪ್ಲ್ಯಾನ್ ಮಾಡಿದ್ನಂತೆ. ಇನ್ನು ಕೇವಲ ಈತ ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈತನ ಪೋಷಕರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೃತಿಕಾ ರೆಡ್ಡಿ ಅವರ ಪೋಷಕರ ಆರೋಪವಾಗಿದೆ. ಅಳಿಯ ನರರೂಪದ ರಾಕ್ಷಸ, ನಮ್ಮ ಮಗಳು ನಮಗೆ ಸರ್ವಸ್ವ ಅಂತ ಹೇಳಿ ಪಾಪ ಕೃತಿಕಾ ತಾಯಿ ಭಾವುಕರಾಗಿದ್ದಾರೆ ಮಗಳನ್ನು ನೆನಪು ಮಾಡಿಕೊಂಡು. ಇನ್ನು ಮೃತ ಕೃತಿಕಾ ರೆಡ್ಡಿ ಅವರ ತಾಯಿ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡೋಣ ಬನ್ನಿ. ಕೃತಿಕಾ ರೆಡ್ಡಿ ಅವರ ಭೀಕರ ಹತ್ಯೆಗೆ ಸಂಬಂಧಪಟ್ಟಂತೆ ಅವರ ತಾಯಿ ಸ್ವತಃ ವಕೀಲರಾದಂಥ ಸೌಜನ್ಯ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ ಹೋಗ್ತೀನಿ. ಅಮ್ಮ, ಇವಾಗ ನಿಮ್ಮ ಮಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆರೋಪಿ ಏನಿದ್ದಾನೆ ಆತ ಹೌದು ನಾನೇ ಮಾಡಿದೆ, ಆಕೆಗೆ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆ ಇತ್ತು ಅನ್ನೋ ಮಾತನ್ನ ಹೇಳಿದ್ದಾನೆ. ಏನು ಹೇಳ್ತೀರಮ್ಮ? ಅವಳಿಗೆ ಎಂಥ ಒಂದು ಕಾಯಿಲೆನೂ ಇರಲಿಲ್ಲ, ಆರೋಗ್ಯವಾಗಿದ್ದ ಹುಡುಗಿ. ಯಾಕೆಂದರೆ 28 ವರ್ಷ ನಾನು ತಾಯಿಯಾಗಿ ಬೆಳೆಸಿರೋದು ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಎಂಥ ಕಾಯಿಲೆನೂ ಅವಳಿಗಿರಲಿಲ್ಲ, ಯಾವ ಸಮಸ್ಯೆನೂ ಇರಲಿಲ್ಲ, ಆರೋಗ್ಯವಾಗಿದ್ಲು. ಒಂದು 3 ವರ್ಷದಿಂದ ಸ್ಕೂಲ್ ಹೋದಾಗಿಂದ ಹಿಡಿದು ಅವಳು MD ಮತ್ತು DNB FRGS ಎಲ್ಲ 4 ಡಿಗ್ರಿ ಮಾಡಿದ್ದಾಳೆ. ಅಲ್ಲಿವರೆಗೂ ಯಾವುದೇ ರೀತಿ ಸಮಸ್ಯೆ ಅವಳಿಗೆ ಇಲ್ಲ ಅಂತ ಹೇಳಕ್ಕೆ ಸ್ಪಷ್ಟನೆ ಮಾಡ್ತೀನಿ ನಾನು. ಎಲ್ಲಾದ್ರೂ ಪಾರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಏನೇ ತಿಂದ್ರು ವಾಮಿಟ್ ಮಾಡ್ತಿದ್ರು ಅನ್ನೋ ಮಾತನ್ನು ಹೇಳ್ತಿದ್ರೆ, ಆತ ಮದುವೆ ಆಗಿ ಇದ್ದಿದ್ದೆ 11 ತಿಂಗಳ ಕಾಲ. ಸೊ ನಿಮ್ಗೇನಾದರೂ ನಿಮ್ಮ ಮಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾನೆ? ಯಾವತ್ತೂ ಅವಳಿಗೆ ಆ ಥರ ವಾಂತಿನೂ ಆಗಿಲ್ಲ, ಯಾವ ಫಂಕ್ಷನ್ಗೆ ಹೋದರೂ ಏನೂ ಪ್ರಾಬ್ಲಮ್ ಇಲ್ಲ. ಫಂಕ್ಷನ್ಗಳಿಗೆ ಇವಾಗ ಮದುವೆ ಆಗಿದೆ, ಎಲ್ಲ ಆಗಿದೆ, ಫಂಕ್ಷನ್ಗಳು ಹೋಗಿ ಬರ್ತಾಯಿದ್ರು. ಕೆಲವು ಫಂಕ್ಷನ್ಗೂ ಅಟೆಂಡ್ ಮಾಡಿದ್ದಾರೆ ಬೇಕಾದಷ್ಟು. ಅವ್ರ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದಾರೆ. ಯಾವುದೇ ರೀತಿ ಈ ಥರ ಕಂಪ್ಲೇಂಟ್ ಇಲ್ಲ. ಅವ್ನು ಮಾಡಿರೋದೆಲ್ಲ ಸುಳ್ಳು ಆರೋಪ ಇಲ್ಲ. ಮೇಡಮ್, ಮದುವೆ ಟೈಮಲ್ಲಿ ಏನು ವರದಕ್ಷಿಣೆ ಬೇಡ ಅಂತ ಹೇಳ್ದಂತ ಅಳಿಯ ಮದುವೆ ಆದಮೇಲೆ ದೊಡ್ಡ ಆಸ್ಪತ್ರೆ ಬೇಕು ಅಂತ ಹೇಳ್ತಾನೆ. ಈಗ ತಾನೇ ಕೋರ್ಸ್ ಮುಗಿಸಿದ್ದೀರಾ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗಲಿ ಅಂತೇಳಿ ಸ್ಕಿನ್ ಆ್ಯಂಡ್ ಸ್ಕ್ಯಾಲ್ಪಲ್ ಅಂತೇಳಿ, ಅಂದರೆ ಸ್ವತಃ ನಿಮ್ಮ ಮಗಳು ಬಂದ್ಬಿಟ್ಟು ಸ್ಕಿನ್ ಸ್ಪೆಷಲಿಸ್ಟು, ಅಳಿಯ ಬಂದ್ಬಿಟ್ಟು ಆತ ಗ್ಯಾಸ್ಟ್ರೋ ಸರ್ಜನ್. ಹೀಗಾಗಿ ಇಬ್ರಿಗೂ ಹೆಲ್ಪ್ ಆಗಲಿ ಅಂತೇಳಿ ಸ್ಕಿನ್ ಆ್ಯಂಡ್ ಸ್ಕ್ಯಾಲ್ಪಲ್ ಅಂತೇಳಿ ಕ್ಲಿನಿಕ್ ಮಾಡ್ತೀರಾ. ಇದು ಮಾಡುವಂಥ ಇನ್ನೇನು ಅವರು ಫಸ್ಟ್ ಇಯರ್ ಆನಿವರ್ಸರಿ ಇನಾಗ್ರೇಷನ್ ಮಾಡೋಂಥ ಟೈಮಲ್ಲೇ ಮಗಳಿಗೆ ಈ ರೀತಿ ಮಾಡಿದ್ದಾನೆ. ಎಷ್ಟು ಕನ್ಸ್ಕೊಂಡಿದ್ರು ಮೇಡಮ್ ಅವ್ರ ಕ್ಲಿನಿಕ್ ಬಗ್ಗೆ? ಅವ್ರ ಕ್ಲಿನಿಕ್ ಬಂದರೆ ಅವಳು ಸದಾ ನನ್ನ ಹತ್ರ ಎಲ್ಲ ಡಿಸ್ಕಸ್ ಮಾಡೋಳು, ಪ್ರತಿಯೊಂದು ಡಿಸ್ಕಸ್ ಮಾಡೋಳು. ನನ್ನ ಹತ್ರ ನನಗೂ ಹೇಳ್ತಿದ್ಲು, ನೀನು ಬಂದ್ಬಿಡಮ್ಮ ನಾವಿಬ್ಬರು ಅಲ್ಲೇ ಇರು, ನೀನು ನನ್ನ ಜೊತೆನೇ ಇಲ್ಲೇ ಇರು ಅಂತ ತುಂಬ ಕನಸು ಕಟ್ಕೊಂಡಿದ್ಲು. ಮತ್ತು ಅವನಿಗೂ ಮಾಡ್ಕೊಡಿ, ಇವಳು ಒಬ್ಬಳಿಗೆ ಅಲ್ವಲ್ಲ, ಅವನಿಗೂ ಸೇರಿನೇ ಮಾಡಿದ್ದು ಎಲ್ಲನೂ. ಬಟ್ ಅವನು ಯಾವುದೇ ರೀತಿ ಇಂಟ್ರೆಸ್ಟ್ ಅವ್ನು ತೋರಿಸಿರ್ಲಿಲ್ಲ ಯಾವುದಕ್ಕೂ. ತುಂಬ ಕನಸು ಕಟ್ಕೊಂಡಿದ್ಲು. ನಾನು ಅವ್ರ ಅಪ್ಪ ಇಬ್ಬರೂ ತುಂಬ ಕನಸುಗಳು ಇಟ್ಕೊಂಡಿದ್ವಿ. ಬಡವರಿಗೆ ಸಹಾಯ ಮಾಡಬೇಕು, ಈಗಾಗಲೇ ಅವ್ರ ತಂದೆ ಹೇಳ್ದಂಗೆ ಕ್ಯಾಂಪ್ಸ್ ನಡೆಸಬೇಕು, ತುಂಬ ಜನಕ್ಕೆ ಸಹಾಯ ಮಾಡಬೇಕು. ನಾವು ಯಾವುದೇ ದುಡ್ಡಿನ ಅವಶ್ಯಕತೆ ನಮಗಿಲ್ಲ, ಅವಳಿಗೂ ಇರಲಿಲ್ಲ. ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕ್ಲಿನಿಕ್ ಮಾಡಿದ್ದು. ಮೇಡಮ್, ಅಂದ್ರೆ ಇಡೀ ರಾಜ್ಯಕ್ಕೆ 11ನೇ ರ್ಯಾಂಕ್ ಬರುವಂಥ ಪ್ರತಿಭಾವಂತೆ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರು 4 ಡಿಗ್ರಿಗಳನ್ನು ಮಾಡಿದ್ರು. ಇಷ್ಟೊಂದು ಪ್ರತಿಭಾವಂತೆಗೆ ಈತ ಹೇಗೆ ಗಂಟು ಬಿದ್ದ ಅಂತೇಳಿ? ಅದು ಆ್ಯಕ್ಚುಲಿ ಅರೇಂಜ್ ಮ್ಯಾರೇಜ್ ಇದು. ನಾವು ಏನು ಅಂದರೆ, ಇವಳು ಹುಡುಗಿ ಡಾಕ್ಟ್ರು ವೃತ್ತಿಲಿ ಇರೋರನ್ನೇ ಮಾಡಿದರೆ ಅವ್ರು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತ ನಾವು ಅಂದ್ಕೊಂಡು ಪ್ರಪೋಸಲ್ ಬಂತು, ನಮ್ಮ ರಿಲೇಷನ್ ಕಡೆಯಿಂದನೇ ಬಂತು. ಎಲ್ಲ ಕೂತು ಮಾತಾಡಿದ್ವಿ, ಓಕೆ ಅನ್ನಿಸ್ತು, ಸರಿ ಮುಂದುವರೆದ್ವಿ ನಾವು. ಅಮ್ಮ, ಏಪ್ರಿಲ್ 21ನೇ ತಾರೀಕು ಅವ್ರ ಮನೇಲಿ ಇಂಜೆಕ್ಷನ್ ಕೊಟ್ಟಂತ ಅಳಿಯ 22ನೇ ತಾರೀಕು ನಿಮ್ಮನೆ ಕರ್ಕೊಂಡ್ಬರ್ತಾನೆ. ಮತ್ತೆ 23ನೇ ತಾರೀಕು ಸಂಜೆ ಬಂದವನು ನೇರವಾಗಿ ಬೆಡ್ರೂಮ್ಗೆ ಹೋಗ್ತಾನೆ. ಮಾರನೇ ದಿನ ಮಗಳು ಎದ್ದೇಳ್ತಿಲ್ಲ, ಅಂದರೆ ಪತ್ನಿ ಎದ್ದೇಳ್ತಿಲ್ಲ ಅಂತೇಳಿ ತಮ್ಗೆ ಹೇಳ್ತಾನೆ. ಆ ಲಾಸ್ಟ್ 72 ಅವರ್ಸ್ ಏನಾಯ್ತಮ್ಮ ಅಂತೇಳಿ? ಅದು 21ನೇ ತಾರೀಕು ರಾತ್ರಿ ಗುಂಜೂನಲ್ಲಿ ಅವ್ರ ಮನೆಯಲ್ಲೇ ಕಾಲಿಗೆ ಹಾಕಿದ್ದಾನೆ IV. ನಮಗೆ ಗೊತ್ತಿಲ್ಲ ಏನಕ್ಕೆ ಹಾಕಿದೆ ಅಂತ ಗೊತ್ತಿಲ್ಲ. ಸರಿ, ಅವತ್ತು ನೆಕ್ಸ್ಟ್ ಡೇ ಮಾರನೇ ದಿನ 22ನೇ ತಾರೀಕು ಮನೆಗೆ ಕರ್ಕೊಂಬಂದ. ಒಂದು 8 ಗಂಟೆ ಸುಮಾರು ಬೆಳಗ್ಗೆ ಕಾಲಿಗೆ IV ಹಾಕಿದ್ದಾನೆ, ಕ್ಯಾನ್ಯುಲಾ ಇತ್ತು, ಕರ್ಕೊಂಬಂದ. ಸರ್, ನಾನು ಕೇಳಿದೆ ಏನಮ್ಮ ಇದು ಅಂತಂದರೆ, ನನಗೆ ಸ್ವಲ್ಪ ನಾಸಿಯಾ ಇದೆ, ಅದಕ್ಕೋಸ್ಕರ ಇದನ್ನು ಹಾಕಿದ ಮಹೇಂದ್ರ ಅಂತ ಹೇಳಿದ್ರು. ಸರಿ, ಅವತ್ತು 22ನೇ ತಾರೀಕು ನಮ್ಮ ಮನೇಲೇ ಇದ್ಲು. ಅದೇ ಈ ಕ್ಲಿನಿಕ್ ಓಪನಿಂಗ್ ಇತ್ತಲ್ಲ, ಇನಾಗ್ರೇಷನ್ May 4 ಇತ್ತು. ಅದರಿಂದ ಎಲ್ಲ ವರ್ಕ್ ಮಾಡಿಕೊಂಡು ಲ್ಯಾಪ್ಟಾಪ್ ಹಿಡ್ಕೊಂಡೆ ಕೂತಿದ್ಲು. ನನ್ನೂ ಅದರಲ್ಲಿ ಇನ್ವಾಲ್ವ್ ಮಾಡ್ತಾಯಿದ್ಲು. 3 ಹೊತ್ತು ಊಟ ಮಾಡಿದ್ದಾಳೆ, ಚೆನ್ನಾಗಿ ಓಡಾಡ್ಕೊಂಡು ಇದ್ದವಳು. 23ನೇ ತಾರೀಕು
ಸೇಮ್ ಅವನು 22ನೇ ತಾರೀಕು ರಾತ್ರಿ ಮತ್ತೆ ಒಂದು ಡೋಸ್ ಕೊಟ್ಟಿದ್ದಾನೆ. IV ಕೊಟ್ಟನೋ ಇಲ್ವ ಏನು ಕೊಟ್ಟಿದ್ದಾನೆ ನಮಗೆ ಗೊತ್ತಿಲ್ಲ. 23ನೇ ತಾರೀಕು ಬೆಳಿಗ್ಗೆ ಅವನು ಎದ್ದು ಕೆಲ್ಸಕ್ಕೆ ಹೋದ. ಈ ಹುಡುಗಿ ಮತ್ತೆ ಅವಳ ಕೆಲಸದಲ್ಲಿ ಅವಳಿದ್ಲು. ಮತ್ತು ಮಧ್ಯಾಹ್ನ ಊಟ ಮಾಡಿದ್ಲು, ಬೆಳಗ್ಗೆ ಬ್ರೇಕ್ಫಾಸ್ಟು ಎಲ್ಲ ಆಗಿದೆ. ಸಂಜೆ ಅವರ ಅಕ್ಕ ಬಂದಳು, ಅವರಿಬ್ಬರು ಸೇರಿ ಮತ್ತೆ ವರ್ಕ್ ಮಾಡಿದ್ದಾರೆ. ಮತ್ತು 8 ಗಂಟೆಗೆ ನಮ್ಮ ಹುಡುಗಿ ದೊಡ್ಡ ಮಗಳು ಅವ್ರ ಮನೆಗೆ ಹೋದ್ಲು. ನಂತರ ಸರಿ ನಾವಿಬ್ಬರೂ ಡಿನ್ನರ್ ಮಾಡಿದ್ವಿ, ನಾನು ನಮ್ಮ ಮಗಳಿಬ್ಬರು ಡಿನ್ನರ್ ಮಾಡಿ ಸ್ವಲ್ಪ ಹೊತ್ತಿಗೆ ಇವನು ಬಂದು ಸ್ಟ್ರೈಟು ಫಸ್ಟ್ ಫ್ಲೋರ್ಗೆ ಮೆಟ್ಲು ಹತ್ತಕ್ಕೆ ಹೋದ. ನಾನು ಬಾಪ ಊಟ ಮಾಡು ಅಂತಂದಾಗ ಇಲ್ಲಮ್ಮ ಗುಂಜೂರಿಗೆ ಹೋಗಿದ್ದೆ, ನಾನು ನಮ್ಮ ಮನೇಲಿ ಊಟ ಮಾಡ್ಕೊಂಬಂದೆ ಅಂತಂದೆ. ಸರಿ ಹೊರಟೋದ ಮೇಲೆ ಒಂದು 5 ನಿಮಿಷನೂ ನಿಂತ್ಕೊಳ್ಳಿಲ್ಲ ಅವನು. ಮತ್ತು ನಾವಿಬ್ಬರು ಊಟ ಮಾಡಿದ ಮೇಲೆ ಮತ್ತೆ ಹೋಗಿ ನಮ್ಮ ನಾಯಿ ಇತ್ತು, ಅದಕ್ಕೆ ಊಟ ಹಾಕಿ ಮೆಡಿಸಿನ್ಸ್ ಹಾಕಿ ಹುಡುಗಿ ಮೇಲೆ ಹೋದ್ಲು. 9:30 ಅಷ್ಟೊತ್ತಿಗೆ ಹೋಗಿದ್ದಾಳ ಮೇಲೆ. ಅಷ್ಟೇ ನಮಗೆ ಗೊತ್ತಿರೋದು. ರಾತ್ರಿ ಏನಾಯಿತು ಬೆಳಿಗ್ಗೆ 7:30 ಅಷ್ಟೊತ್ತಿಗೆ, 7:30 ಇಂದ 7:45 ಒಳಗೆ 24 ಬೆಳಿಗ್ಗೆ ನಾನು ಇವನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತಿದ್ನಲ್ಲ, ಸರಿ ಯಾಕೋ ಇವತ್ತು ಲೇಟ್ ಆಯಿತು, ಕೆಳಗೆ ಬಂದಿಲ್ವಲ್ಲ, ಇನ್ನೂ ಕೆಲ್ಸಕ್ಕೆ ಹೋಗಿಲ್ವಲ್ಲ ಅಂತ ನಾನು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಕೂಕ್ಕೊಂಡ ನಾನು ಮೇಲೆ, ನಮ್ಮಮ್ಮ ಹುಡುಗಿ ಎದ್ದೇಳ್ತಾ ಇಲ್ಲಮ್ಮ ಅಂತಂದ. ನಾನು ಓಡೋದೆ ಮೇಲೆ, ನೋಡಿದ್ರೆ ಅಷ್ಟೊತ್ತಿಗೆ ಬಾಡಿ ಎಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು. ನನಗೆ ಡೌಟ್ ಬಂತು. ಮತ್ತು ನಾನು ಕೆಳಗೆ ಬಂದು ಅವ್ರ ಅಪ್ಪನ ಎಬ್ಬಿಸ್ಕೊಂಡು ಹೋದೆ. ಅವರು ಬಂದು ನೋಡಿ ಅವನು ಇವರಿಬ್ಬರು ಮಗುನ ಎತ್ಕೊಂಡ್ಬಂದು ಕಾರಲ್ಲಿ ಹಾಕ್ಕೊಂಡು ನಮ್ಮ ಮನೆ ಹತ್ರ ಇರೋ ಕಾವೇರಿ ಹಾಸ್ಪಿಟ್ಲಿಗೆ ಹೋದರು. ಅಲ್ಲಿ ಅವರು ಡಿಕ್ಲೇರ್ ಬ್ರಾಡ್ ಡೆಡ್ ಅಂತ. ಅವನು ಡಾಕ್ಟ್ರ್ ಆಗಿದ್ಕೊಂಡು ಈ ಹುಡುಗಿ ಈ ಥರ ಆಗಿದೆ ಅಂತ ಗೊತ್ತಿದ್ದು ಪಲ್ಸ್ ನೋಡೋಕ್ಕೆ ಹೋಗಿಲ್ಲ, CPR ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅಮ್ಮ, ಇವಾಗ ನಿಮ್ಮ ಹೋರಾಟ ಏನಿದೆ, ಕೃತಿಕಾ ರೆಡ್ಡಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಬೆಂಗಳೂರಿನ ವಕೀಲರು ಸಂಘ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದೆ. ಎಲ್ಲರೂ ಕೂಡ ಖಂಡನೆಯನ್ನು ಮಾಡ್ತಿದ್ದಾರೆ. SPP ಅವ್ರನ್ನ ನೇಮಕ ಮಾಡಬೇಕು, ಈ ಕೇಸಲ್ಲಿ ತ್ವರಿತಗತಿಯಾಗಿ ನ್ಯಾಯ ದೊರಕಿಸ್ಕೊಡ್ಬೇಕಂತ ಮಾಡಿದ್ದಾರೆ. ತಾವು ಕೂಡ ವಕೀಲರು, ತಮ್ಮ ಬೆನ್ನಿಗೆ ಇಡೀ ವಕೀಲರ ಸಂಘ ನಿಂತಿದೆ, ಏನು ಹೇಳ್ತೀರಿ? ಹೌದು, ನಾವು ಕೇಳ್ಕೊಂಡಿದ್ವಿ. ಪಾಪ ವಕೀಲರ ಸಂಘ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ನಮ್ಮ ಪರವಾಗಿ ನಿಂತು ಹೋರಾಟ ಮಾಡ್ತೀವಿ ಅಂತ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಸರ್ಕಾರಕ್ಕೆ ನಾವು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಬೇಕು. ಯಾಕೆಂದರೆ ಇದು ಮೆಡಿಕಲ್ ಲೀಗಲ್ ಕೇಸ್ ಆಗಿರೋದ್ರಿಂದ ಆ ವೈದ್ಯ ಇದರಲ್ಲಿ ಪರಿಣಿತಿ ಇರೋರನ್ನ ಅಪಾಯಿಂಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅವರು ಸಹಕಾರ ಮಾಡ್ತೀವಿ ಅಂತ ನಮಗೆ ಪೂರೈತರು ಭರವಸೆ ಕೊಟ್ಟಿದ್ದಾರೆ. ಮತ್ತು ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ನಾವು ಅತಿ ಫಾಸ್ಟ್ ಟ್ರ್ಯಾಕಲ್ಲಿ ನಡಿಬೇಕು ಈ ಕೇಸು ಅಂತ ಮನವಿ ಮಾಡ್ಕೋತೀವಿ. ಅವನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಇನ್ನು ಮುಂದೆ ಯಾವುದೇ ಹೆಣ್ಮಕ್ಳಿಗೆ ಈ ರೀತಿ ಅನ್ಯಾಯ ಜರುಗಬಾರ್ದು ಅಂತ ನಾನು ಕೇಳ್ತೀನಿ. ಇನ್ನೊಂದಾಗಿ, ತಮ್ಮ ಮಗಳು 4 ಪದವಿಯನ್ನು ಪಡ್ಕೊಂಡಿದ್ದು, ಸ್ಟೇಟಲ್ಲಿ 11th ರ್ಯಾಂಕ್ ಇತ್ತು ಅಂತೇಳಿ. ಅವ್ರು ಸಣ್ಣ ವಯಸ್ಸಿಂದ ಅವ್ರ ಬಾಲ್ಯ ವಿದ್ಯಾಭ್ಯಾಸ ನೆನೆಸ್ಕೊಂಡ್ರೆ ಎಷ್ಟು ಪ್ರತಿಭಾವಂತ ಆಗಿದ್ರು ಅಂತೇಳಿ ಮಗಳು. ಹೌದು, ಅವಳು ನ್ಯಾಚುರಲಾಗಿ ಮಾಂಟೆಸರಿಯಿಂದನೂ ಅವಳು ಟಾಪರೇ. ತುಂಬ ಚೆನ್ನಾಗಿ ಓದವಳು, ತುಂಬ ಎಲ್ಲ ಫೀಲ್ಡ್ಸಲ್ಲೂ ಅವಳು, ಒಂದು ಫೀಲ್ಡಲ್ಲ ಅಂತಲ್ಲ, ತುಂಬ ಧೈರ್ಯವಂತೆ, ಪ್ರತಿಭಾವಂತೆ, ಬುದ್ಧಿ ಎಲ್ಲದರಲ್ಲೂ, ಡ್ರೈವಿಂಗಿಂದ ಹಿಡಿದು ಪ್ರತಿಯೊಂದು ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಬೇಕು ಅಂದರೂ ಮನೆಯಲ್ಲಾಗಲಿ ಆಚೆ ಕಡೆಯವರು ಫಸ್ಟ್ ನುಗ್ತಾ ಇದ್ದಿದ್ದು ಅವಳೇ. ಅಷ್ಟು ತುಂಬ ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ನಮಗೆ ಅದು ಹೇಳ್ತೀನಲ್ಲ, ನಮ್ಮ ಬಾಳೆ ಶೂನ್ಯ ಆಗೋಗಿದೆ, ಏನು ಉಳಿದಿಲ್ಲ ನಮ್ಗೆ. ಈ ಕಾಲದಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಎಲ್ಲ ಹೆತ್ತವ್ರಿಗೆ ಒಂದು ದೊಡ್ಡ ಕನ್ಸಿರುತ್ತೆ. ಅಂಥದ್ರಲ್ಲಿ 4 ಡಿಗ್ರಿ ಕೊಡಿಸಿ, MBBS ಮಾಡಿಸಿ, MD ಮಾಡಿಸಿ, ಮಕ್ಕಳಿಂದ ಓಡಿಸಿ ಈ ಥರದವ್ರು ಮದುವೆ ಮಾಡ್ಕೊಂಬಿಟ್ರೆ ಮತ್ತೆ ಈ ಥರದವ್ರನ್ನ ನಂಬಿ ಬರೋ ನೆಕ್ಸ್ಟ್ ಯಾರಾದ್ರೂ ಹೆಣ್ಮಕ್ಳು ಇರ್ತಾರೆ, ಈ ಥರದವ್ರನ್ನ ನಂಬೋಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ ಅಂತೇಳಿ, ನಂಬಿ ಮೋಸ ಹೋಗೋಂಥ ಹೆಣ್ಮಕ್ಳಿಗೆ? ಹಾಗೆ ಮದುವೆ ಅನ್ನೋದು ಒಂದು ಹೆಣ್ಮಕ್ಳ ಜೀವನದಲ್ಲಿ ದೊಡ್ಡ ಇದು ಅಲ್ಲ ಅಂತ ಹೇಳ್ತೀನಿ, ಅದೇ ಗುರಿ ಅಲ್ಲ. ನಾನು ಎಲ್ಲ ಪೋಷಕರಿಗೂ ಹೇಳೋದೇನೆಂದರೆ, ಮೊದಲು ಹೆಣ್ಮಕ್ಳಿಗೆ ವಿದ್ಯೆ ಕೊಡಿಸಿ, ಎಷ್ಟು ಓದ್ತಾರ ಓದಿಸಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಯಾರ ಮೇಲೂ ಅವಲಂಬಿತ ಆಗಬಾರ್ದು ಅವರು. ಆಮೇಲೆ ಮದುವೆ ಅನ್ನೋದು ಯೋಚನೆ ಮಾಡಿ, ಅದು ತುಂಬ ಕೇರ್ಫುಲ್ಲಾಗಿ ತುಂಬ ವಿಚಾರಿಸಿ ಮಾಡಿ, ಇಲ್ಲ ಅಂದರೆ ಅದು ಸುದಕ್ಕೆ ಹೋಗ್ಬೇಡಿ. ಹಾಗೆ ಇದ್ರೂ ಚಿಂತೆ ಇಲ್ಲ, ನಾನು ಹೇಳೋದು ಹಾಗೆ ಇದ್ದರೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಸಾಕು. ಈ ಮದುವೆ ಮಾಡಿ ಇಂಥ ಘೋರವಾದ ಅನ್ಯಾಯಕ್ಕೆ ಒಳಪಡೋದ್ರಿಂದ ಹಾಗೆ ಇದ್ಬಿಟ್ರೆ ಎಷ್ಟೋ ವಾಸಿ ಅಂತ ನಾನು ಹೇಳ್ತೀನಿ. ಡೈವರ್ಸ್ ಮಾಡಿ, ನಾನು ಅದೇ ಹೇಳ್ತಾ ಇರೋದು, ಎಲ್ಲರೂ ಅದೇ ಇವಾಗ ಹೇಳ್ತಾ ಇರೋದು. ಅವ್ನಿಗೆ ಇಷ್ಟ ಇಲ್ಲ ಅಂತ ಬಿಟ್ಬಿಡು, ಬೇರೆ ಆಪ್ಷನ್ಸ್ ಇತ್ತಲ್ಲ ನಿನಗೆ, ಬೇರೆ ಆಪ್ಷನ್ಸ್ ಇದೆ ಅಲ್ವಾ, ಹೇಳ್ಬಿಡ್ಬೇಕಾಗಿತ್ತು. ಅಂತ ಕೊಲೆ ಮಾಡೋ ಅಧಿಕಾರ ಯಾರು ಕೊಟ್ರಿ ಇವನಿಗೆ? ಕೃತಿಕಾ ಅವ್ರ ಕಡೆ ದಿನಗಳಲ್ಲಿ ತಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ, ಕ್ಲೀನಿಂಗ್ ಮಾಡ್ತಾ ಇದೀನಮ್ಮ, ನೀನು ನನ್ನ ಜೊತೆಲಿ ಇದ್ಬಿಡು ಅಂತೇಳಿ. ನಿಮಗೆ ಪ್ರತಿನಿತ್ಯ ಮಗಳ ಜೊತೆ ಒಂದು ಬಾಂಡಿಂಗ್ ಇರುತ್ತೆ. ಈ ಕ್ಷಣದಲ್ಲಿ ಎಷ್ಟು ಮಿಸ್ ಮಾಡ್ಕೋತೀರ ಕೃತಿಕಾ ಅವ್ರನ್ನ? ಅಂದರೆ ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಪ್ರತಿದಿನ ಅವಳು ಅಲ್ಲಿ ಇರಲಾರ್ದೇ ಮನೆ ಕೊಟ್ಬಿಟ್ಟೆ ಬಂದ್ಬಿಟ್ವಲ್ಲ ನಾವು, ಅದಕ್ಕಿಂತ ಇನ್ನು ನಿಮಗೆ ಬೇಕಾ ಉದಾಹರಣೆ ಹೇಳಿ? ಅದೊಂದೇ ಸಾಕು. ಇದಿಷ್ಟು ಕೃತಿಕಾ ರೆಡ್ಡಿ ಅವರ ತಾಯಿ ವಕೀಲರಾದಂತಹ ಸೌಜನ್ಯ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಸುಮ್ಮನೆ ಇನ್ವೆಸ್ಟಿಗೇಷನ್ನ ಮಿಸ್ಗೈಡ್ ಮಾಡೋಕ್ಕೆ
ಮೋಟಿವ್ ಬೇರೆ ಏನು ಇರೋದ್ರಿಂದ ಅದನ್ನು ಮುಚ್ಚಿಟ್ಟು ಈ ನಮ್ಮ ಹುಡುಗಿ ಮೇಲೆ ಅಲಿಗೇಷನ್ ಮಾಡಿ ಈ ಥರ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂಥೇಳಿ ನಮ್ಮ ಪ್ರಜೆಗಳನ್ನಾಗಲಿ ನಮ್ಮನ್ನಾಗಲಿ ಎಲ್ಲರನ್ನೂ ಒಂದು ದಿಕ್ಕನ್ನು ತಪ್ಪಿಸುವಂಥ ರೀತಿ ಮಾಡ್ತಾ ಇದ್ದಾನೆ ಅಂತ ನನಗೆ ಅನಿಸ್ತದೆ ಇದೆಲ್ಲನೂ. ಯಾಕಂದರೆ ಬಿಕಾಸ್ ಯು ವಾಂಟ್ ಟು ಎಸ್ಕೇಪ್ ಅಂತ. ಸರ್, ಹೆಣ್ಮಕ್ಳಿಗೆ ತಂದೆ ಅಂದ್ರೆ ತುಂಬಾನೇ ಪ್ರೀತಿ ಸರ್. ಹೌದು. ನಿಮ್ಗೆ ಚಿಕ್ಕ ಮಗಳು ಕೃತಿಕಾ ಅವರು ಚಿಕ್ಕ ಮಕ್ಕಳಂದ್ರೆ ತುಂಬಾ ಪ್ರೀತಿ ಇರುತ್ತೆ ಸರ್. ನಿಮ್ಮ ಮತ್ತೆ ಅವ್ರ ಒಡನಾಟ ಹೇಳ್ಕೊಳ್ಬೇಕು. ಯಾಕಂದ್ರೆ ನೀವು ತುಂಬಾ ಹತ್ರದಿಂದ ನೋಡಿದ್ರಿ, ಕ್ಲಿನಿಕ್ ಮಾಡ್ಕೊಳ್ಳೋದು ಮಗಳಿಗೆ ಮಾತ್ರ ಅಲ್ಲ, ಸ್ಕಿನ್ ಅಂಡ್ ಸ್ಕ್ಯಾಲ್ಪಲ್ ಅಂತೇಳಿ ಅಲ್ಲಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ. ಕಡೆ ದಿನಗಳಲ್ಲಿ ಸರ್ ಇನ್ಸೈಡ್ ನೀವು ಕ್ಲಿನಿಕ್ ಓಪನ್ ಮಾಡಿದ್ಮೇಲೆ ಏನಾದ್ರು ಹೇಳ್ಕೊಡಿದ್ರು ಸರ್, ಹೆಂಗ್ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತೇಳಿ? ನಾನು ಫೀಸ್ ತಗೊಳ್ಳೋದಕ್ಕೆ ಮಾಡ್ತಿಲ್ಲ, ನಮ್ಮ ಭಾಗದ ಜನಕ್ಕೆ ಹೆಲ್ಪ್ ಆಗಲಿ ಅಂತ ತಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಅಲ್ಲ ನಾವು ಈಗ ನನ್ನ ಮಕ್ಕಳು ಇಬ್ರು ಡಾಕ್ಟರ್ಸೇ. ಈ ಇಬ್ಬರು ಡಾಕ್ಟರ್ಸ್ನ ಹೆಂಗೆ ಬೆಳೆಸಿದ್ದೀನಿ, ನಾನು ಹೆಂಗೆ ಓದಿಸಿದ್ದೀನಿ ಅಂದರೆ, ನಮಗೆ ದುಡ್ಡಿನ ಒಂದು ಆರ್ಥಿಕತೆ ಸಮಸ್ಯೆ ಏನೂ ಇಲ್ಲ. ನಾನು ಉದ್ದೇಶ ಏನಕ್ಕೆ ಡಾಕ್ಟ್ರು ಓದಿಸಿರೋದಂದರೆ, ಇವರಿಬ್ಬರೂ ಒಂದು ಸಮಾಜದಲ್ಲಿ ಬಡವರು ಇರ್ತಾರೆ, ಮಿಕ್ಕ ದುಡ್ಡಿಲ್ದವರು ಇರ್ತಾರೆ. ಇಂಥವ್ರಿಗೆಲ್ಲನೂ ನಾವು ಒಂದು ವಾರಕ್ಕೆ 1 ದಿವಸ ಅಥವಾ 2 ದಿವಸ ಫ್ರೀ ಟ್ರೀಟ್ಮೆಂಟ್ ಮಾಡಬೇಕು, ಒಂದು ಅವೇರ್ನೆಸ್ ಮಾಡಿ ಒಂದು ಕ್ಯಾಂಪ್ ಮಾಡಬೇಕು ಅಂತ ತುಂಬ ಎಲ್ಲ ಯೋಚನೆ ಮಾಡಿದ್ವಿ. ಒಂದು ಕ್ಯಾಂಪ್ಸ್ ನಡಿಬೇಕು, ಫ್ರೀ ಕ್ಯಾಂಪ್ಸ್. ಅದರಲ್ಲಿ ಮೆಡಿಸಿನ್ಸ್ ಎಲ್ಲ ನಾವೇ ವಹಿಸ್ಕೊತಾ ಇದ್ವಿ ಯಾರು ಪೇಷಂಟ್ಸ್ಗೆ. ಸೊ ಈ ಥರ ಎಲ್ಲ ಮಾಡಿ ಮಿನಿಮಲ್ ಫೀಸ್ ಇಟ್ಟು ಸರ್ವಿಸ್ ಓರಿಯೆಂಟೆಡ್ಗೋಸ್ಕರನೇ ಓದಿಸಿರೋದು ಹೊತ್ತು ದುಡ್ಡು ಸಂಪಾದನೆಗಂತೂ ಆಗ್ತದೆ. ನೋಡಿ, ಈಗ ಮನೆ ವರ್ತೊಂದು 2-3 crores ಆಗುತ್ತೆ ಅಲ್ಲ. ಲ್ಯಾಂಡಿಗೆ ಅಂತ ಸೇರಿಸಿದ್ರೆ ಜಾಸ್ತಿ ಮಾಡಿ ಅದೇನು ಪ್ರಯೋಜನ ಇಲ್ಲ, ಅದಕ್ಕೆ ಕಂಪೇರ್ ಮಾಡಕ್ ಆಗೋದಿಲ್ಲ ಅಲ್ಲ. ಈಗ ಅದೆಷ್ಟೇ ಇದ್ರೂವೇನೆ ಈಗ ಅದಕ್ಕೆ ವ್ಯಾಲ್ಯೂ ಕಟ್ಟೆ, ಮಗಳೇ ಇಲ್ಲ ಅಂದಮೇಲೆ ಅದಕ್ಕೆ ವ್ಯಾಲ್ಯೂ ಕಟ್ಟಕ್ಕೆ ಆಗಲ್ಲ. ಅದ್ರ ಕಟ್ಕೊಂಡು ನಮ್ಗೆ ಈಗ ಏನಾಗಬೇಕಾಗಿದೆ? ಏನೂ ಇಲ್ಲ. ಒಂದು ಈಗ ಇವರು ನಿಮ್ಮ ಪ್ರಶ್ನೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ಸರ್. ಅಂದ್ರೆ ಮಗಳು ತುಂಬಾ ಪ್ರೀತಿನ ಸಾಕುವಂತ ಅವಳು ಒಂದಿಷ್ಟು ನಿಮ್ಗೆ ಪ್ರೀತಿ ಇಟ್ಕೊಂಡಿರ್ತಾರೆ, ಇಲ್ಲ ಇಷ್ಟೆಲ್ಲ ಸಮಾಜ ಸೇವೆ ಬರಕ್ಕಿಂತ ಮುಂಚೆ ಈಗ ಆ ಮಗು ನಮ್ಮ ಇಬ್ಬರು ಮಕ್ಕಳನ್ನೂ ಅಷ್ಟೇ, ಹೆಣ್ಮಕ್ಳನ್ನ ನಾವು ಗಂಡು ಮಕ್ಳ ಥರನೇ ಸಾಕಿದ್ವಿ. ಅವ್ರಿಗೆ ಏನೆಲ್ಲ ಪ್ರೋತ್ಸಾಹ ಬೇಕು, ಅವ್ರಿಗೆ ಏನೆಲ್ಲ ಅವ್ರಿಗೆ ಯಾವ ಥರ ಬೆಳೆಸಿದ್ದೀನಿ, ಯಾವ ಥರ ಸಾಕಿದ್ದೀನಿ ಅಂದರೆ ಅದು ಗಂಡು ಮಕ್ಳು ಸಮಾನವಾಗಿ ಸಾಕಿದ್ವಿ, ಹೆಣ್ಮಕ್ಳು ಅಂತ ಸಾಕಲಿಲ್ಲ. ಆದರೆ ಈ ಒಂದು ದುರ್ಘಟನೆಯಿಂದ ನಮಗೆ ತುಂಬಾ ನೋವಾಗಿದೆ. ಇನ್ನು ಮುಂದಕ್ಕೆ ನನ್ನ ಮಗಳು ಇದ್ದಾಳೆ ಸಮಾಜ ಸೇವೆ ಮಾಡೋಕ್ಕೆ, ಅವರು ಡಾಕ್ಟ್ರೇನೆ. ಇನ್ನೂ ನಮ್ಮ ಕುಟುಂಬದಲ್ಲಿ ಇನ್ನೂ 2 ಡಾಕ್ಟರ್ಸ್ ಇದ್ದಾರೆ. ಮತ್ತು ಇನ್ನು ಮುಂದಕ್ಕೆ ಮಕ್ಕಳನ್ನ, ಬಡ ಮಕ್ಕಳು ಯಾರನ್ನ ಇದ್ದರೆ ಅವ್ರಿಗೂ ಸಹಾಯ ಮಾಡಿ, ಅವ್ರನ್ನೂ ಡಾಕ್ಟರ್ಸ್ ಮಾಡಿ ಅವ್ರನ್ನೂ ನಾವು ಸಮಾಜ ಸೇವೆಗೆ ಅಂತ ಬಿಡೋ ಪ್ರಯತ್ನ ನಾನು ಮಾಡ್ತೀನಿ. ಇದು ಇನ್ನು ಮುಂದಕ್ಕೆ ನಾನು ನಮ್ಮ ಸಮಾಜಕ್ಕೆ ಆಗಲಿ ನಮ್ಮ ದೇಶಕ್ಕಾಗಲಿ ಎಲ್ಲರಿಗೂ ಏನು ಹೇಳ್ತೀವಿ, ಎಲ್ಲ ಪ್ರಜೆಗಳೇ, ನಮ್ಮ ದೇಶ ಎಲ್ಲ ಒಂದೇನೆ. ಅದರಿಂದ ಎಲ್ಲರಿಗೂ, ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ, ಇಂಥದ್ದು ಯಾವುದೋ ಒಂದು ಈ ಥರ ರೇರ್ ಕೇಸ್ ಆಗೋಗಿದೆ. ಈ ಥರ ಆಗಬಾರ್ದಾಗಿತ್ತು. ಡಾಕ್ಟ್ರನ್ನೇ ಒಂದು ಡಾಕ್ಟ್ರು ಸಾಯಿಸುವಂಥ ಈ ಒಂದು ಕೃತ್ಯ ಏನಿದೆ, ಇದು ನಾವು ಸಾಮಾನ್ಯವಾಗಿ ಕೇಳ್ಪಟ್ರು ಇರಲ್ಲ ಅಲ್ವಾ. ಅದರಿಂದ ನಾನು ಎಲ್ರಿಗೂ ಒಂದು ಅಡ್ವೈಸ್ ಏನು ಮಾಡ್ತೀನಿ ಅಂದರೆ, ಈಗ ನಮ್ಮ ಅಡ್ವೊಕೇಟ್ ಮಿಸ್ಸಸ್ ಏನು ಹೇಳಿದ್ರು ಅದೇ ಥರ ಎಲ್ಲರೂ ತುಂಬ ಹುಷಾರಾಗಿದ್ದು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರ ಪ್ರೊಫೆಷ್ನಲ್ಲಿ ಮುಂದುವರ್ಸೋಕ್ಕೆ ಬಿಡಿ. ಅವ್ರ ಕಾಲ ಮೇಲೆ ಅವರು ನಿಂತಾದ ಮೇಲೆ ಮದುವೆ ಅನ್ನೋ ವಿಚಾರವನ್ನು ನಿಧಾನವಾಗಿ ತುಂಬ ಪರಿಶೀಲನೆ ಮಾಡಿ ನೀವು ಅದರಲ್ಲಿ ಮುಂದುವರಿಬೇಕು. ಇಂಥ ಘಟನೆಗಳು ಮುಂದೆ ಎಲ್ಲೂ ಆಗಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.